ಸೊ ನಮಸ್ಕಾರ ಸ್ನೇಹಿತರೆ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಈಗ ನನ್ನ ತಮ್ನೇಲಿಂದ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನಿ ಅಂತ. ಸೊ ಇವತ್ತೇನಂತ ಹೇಳಿದ್ರೆ ಎರಡು ವಿಚಾರ ಇದೆ. ಸೊ ಒಂದು ನನ್ನ ಕ್ಲಾಸಿಕ್ 350. ಸೊ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಬಬಲ್ಸ್ ಬಂದಿದೆ ಹೆಡ್ಲೈಟ್ ಮೇಲ್ಗಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈಗ ಯಾವ ತರ ಇದೆ ಅಂತ. ಸೊ ಅದಕ್ಕೆ ಇವತ್ತು ನಾನು ಈಗ ಶೋರೂಮ್ಗೆ ಹೋಗಿ ಅದನ್ನ ವಾರಂಟಿನಲ್ಲಿ ಕವರ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ಅದು ಏನ್ ಪ್ರಾಸೆಸ್ಸು ಅನ್ನೋದನ್ನ ಅದನ್ನ ಸರಿ ಮಾಡಕ್ಕೆ ಏನ್ ಪ್ರಾಸೆಸ್ಸು ಅದೆಲ್ಲ ಅಂತ ಕೇಳ್ಕೊಂಡು ಬರ್ತೀನಿ. ಆಲ್ ರೈಟ್ ಸ್ನೇಹಿತರೆ, ಸೊ ನೀವು ತಮ್ಮನೇರಲ್ಲಿ ನೋಡಿರೋ ಪ್ರಕಾರ ಇವತ್ತು ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಏನಂತ ಹೇಳಿದ್ರೆ, ಒಂದು ನನ್ನ ಬೈಕಲ್ಲಿ, ಈ ಕ್ಲಾಸಿಕ್ ಬೈಕಲ್ಲಿ, ಸೊ ಇಲ್ಲಿ ಒಂದು ಕಡೆ ಬಬಲ್ ಬಂದ್ಬಿಟ್ಟಿದೆ, ಪೇಂಟ್ ಬಬಲ್ ಬಂದ್ಬಿಟ್ಟಿದೆ. ಸೊ ಅದನ್ನು ಸರಿ ಮಾಡಿಸೋಣ ಅಂತ ಹೊರಟಿದ್ದೀನಿ. ಇನ್ನೂ ಗಾಡಿ ವಾರಂಟಿ ಅಂಡರಲ್ಲಿ ಇರೋದ್ರಿಂದ ಅದು ವಾರಂಟಿನಲ್ಲಿ ಕವರ್ ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನೊಂದು ಸ್ವಲ್ಪ ಇವತ್ತು ಚೆಕ್ ಮಾಡಿಸ್ಕೊಂಡು ಅದು ಗಾಡಿ ಯಾವಾಗ ಬಿಡಬೇಕು ಏನು ಅಂತ ಕೇಳ್ಕೊಂಡು ಬರ್ತೀನಿ. ಓಕೆ, ಸೊ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಗಾಡಿ ಬಿಟ್ಬಿಟ್ಟು ಬರೋಣ ಅಂತ. ಅದು ಎಷ್ಟು ದಿವಸ ಆಗುತ್ತೆ, ಏನೇನು ಪ್ರೊಸೀಜರು ಅದೆಲ್ಲನೂ ಕೇಳ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ರಾಯಲ್ ಎನ್ಫೀಲ್ಡ್ ಶೋರೂಮು, ಅದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಬಂದು ಬೊಮ್ಮಸಂದ್ರ ECT ಮೋಟರ್ಸ್ ಅಂತ ಬೊಮ್ಮಸಂದ್ರದಲ್ಲಿದೆ. ಈಗ ರೀಸೆಂಟಾಗಿ ಒಂದು ರೈಡ್ಗೆ ಹೋಗಿದ್ದೆ ಬ್ಯಾಂಗ್ಳೂರಿಂದ ಉಡುಪಿಗೆ. ಅಲ್ಲಿ ಸ್ವಲ್ಪ ಚೈನ್ ಲೂಸ್ ಆಗಿ ಸ್ವಲ್ಪ ಸೌಂಡ್ ಮಾಡ್ತಾಯಿತ್ತು ಗಾಡಿ, ಆ್ಯಂಡ್ ಹಾಗೆ ಒಂದು ಇಂಜಿನ್ ಲೈಟನ್ನು ಕೂಡ ಬ್ಲಿಂಕ್ ಆಗ್ತಾಯಿತ್ತು. ಸೊ ಆವಾಗ ಅಲ್ಲಿ ಶೋರೂಮ್ಗೆ ಹೋದಾಗ, ಶೋರೂಮು ಪಾಪ ರಜೆ ಇದ್ದರೂ ಕೂಡ ಪರವಾಗಿಲ್ಲ, ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಯಾಕಂದ್ರೆ ಬ್ರೇಕ್ ಪ್ಯಾಡ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ರೀಪ್ಲೇಸ್ ಮಾಡಿ ತಿರ್ಗಾ ಚೈನ್ ಅಡ್ಜಸ್ಟ್ಮೆಂಟು ಲೂಬು ಮಾಡಿ ಅವರು ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ. ಯಾಕಂದ್ರೆ ನನಗಿನ್ನೂ ವಾಪಸ್ ಅಲ್ಲಿಂದ 350 ಕಿಲೋಮೀಟರ್ಸ್ ಬರಬೇಕಿತ್ತು, 350 to 400 ಕಿಲೋಮೀಟರ್ಸು. ಸೊ ಅವ್ರು ನನಗೆ ಇದನ್ನು ಹೇಳಿದ್ದು, ಇಲ್ಲ ಇದು ವಾರಂಟಿನಲ್ಲಿ ಕವರ್ ಆಗುತ್ತೆ, ಇದನ್ನು ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ನನ್ನ ಗಾಡಿ ತೊಗೊಂಡು 2 ವರ್ಷ ಆಗಿದೆ. 3 ವರ್ಷ ವ್ಯಾರಂಟಿ ಇರುತ್ತೆ ಕಂಪ್ನಿ ಕಡೆಯಿಂದ. ಸೊ ಹಾಗೆ ಅವ್ರನ್ನ ಕೇಳ್ತೀನಿ ಎಕ್ಸ್ಟೆಂಡೆಡ್ ವಾರಂಟಿ ಎಷ್ಟು ಏನು ಅಂತ. ಎಕ್ಸ್ಟೆಂಡೆಡ್ ವಾರಂಟಿ ಆದರೆ ಮಾಡಿಸ್ಕೊಳ್ಳೋದು ಬೆಸ್ಟು ಅಂತ ಅವರು ಸಜೆಷನ್ ಮಾಡಿದರು. ಯಾಕಂದ್ರೆ ಫ್ರೀಕ್ವೆಂಟಾಗಿ ರೈಡಿಗೆ ಹೋಗ್ತಾ ಇದ್ದರೆ ಸೊ ನೀವು ಮಾಡಿಸ್ಕೊಳ್ಳೋದು ಬೆಸ್ಟು ಯಾವುದಕ್ಕೂ. ಆ್ಯಂಡ್ ನೀವು ಫೈನಲಿ ಬೊಮ್ಮಸಂದ್ರ ಇದಕ್ಕೆ ಬಂದಿದ್ದೀನಿ ಈಗ, ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ಸೊ ಇದೊಂದು ಸರಿ ಚೆಕ್ ಮಾಡಿಸ್ಕೊಂಬಿಡೋಣ ಏನೇನಾಗಿದೆ ಅಂತ. ರವಿ ನಮಸ್ಕಾರ. ಇದು ನಂಗೆ ಮೊನ್ನೆ ನೀವು ಸರ್ವಿಸ್ ಅಂತೂ ಮಾಡಿಕೊಟ್ರಿ. ಇದು ನೋಡಿ, ಇದು ಬಬ್ಬಲ್ಲು. ಇದು ಆ್ಯಕ್ಚುಲಿ ಸುಮಾರು 1 ವರ್ಷನೇ ಆಗಕ್ಕೆ ಬಂತು ಹತ್ತತ್ರ. ಕೇಳಿ ವಾರಂಟಿನಲ್ಲಿದೆ ಇದು ಆ್ಯಕ್ಚುಲಿ. ಚೆಕ್ ಮಾಡಿಸಿ ಸ್ಪೇರ್ಸಲ್ಲಿ ಇದು ಸರ್ ಪುನೀತ್ ಅಂತ. ಹಾಂ, ಇಲ್ಲಾಂದರೆ ಅವ್ರು ಫೋಟೋ ಹಿಡ್ಕೊಂಡು ತೋರಿಸಿ. ಹಾಂ ಈ ಥರ ಬರ್ತಾಯಿದೆ, ಏನು ಮಾಡೋದು. ಓಕೆ, ಸ್ಪೇರ್ಸಲ್ಲಿ ಹೋಗ್ಲಾ? ಸೊ ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ ಅವರು ಕೂಡ. ಸೊ ಈಗ ಅವರು ಸ್ಪೇರ್ಸಿಗೆ ಬಂದು ಚೆಕ್ ಮಾಡೋಕ್ಕೆ ಕೇಳಿದ್ದಾರೆ ಇಲ್ಲಿ, ವಾರಂಟಿ ಇದೆಯಾ ಏನು ಕತೆ ಅಂತ. ಸರ್ ಸ್ಪೇರ್ಸ್ ಯಾವುದು? ಸ್ಪೇರ್ಸಲ್ಲಿ ಹಾಂ ಅಲ್ಲ, ಓಕೆ. ಸರ್ ಇದು ವಾರಂಟಿ ಚೆಕ್ ಮಾಡಿಸ್ಬೇಕಿತ್ತು. ಎಲ್ಲಿ ಹೇಳಿ? ರೈಟ್ ಸೈಡಾ? ಅವ್ರು ಇಲ್ಲಿ ಹೇಳಿದ್ರು ಸ್ಪೇರ್ಸಲ್ಲಿ ಚೆಕ್ ಮಾಡೋಕ್ಕೆ ಹೇಳಿದರು. ಅಲ್ಲ, ಓ ಇದಲ್ಲ, ಅವರ ಇಲ್ಲಿ ಕಳಿಸಿದ್ರು. ಇದು ಆ್ಯಕ್ಚುಲಿ ಗಾಡಿಗೆ ಈ ಥರ ಬಬಲ್ ಬಂದಿದೆ. ಓಕೆ, ಅದನ್ನು ಚೆಕ್ ಮಾಡ್ಸೋಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ, ಅದು 2 ವರ್ಷ ಆಯಿತು ಮೊನ್ನೆಗೆ, ಇದು 3ನೇ ವರ್ಷ ಸ್ಟಾರ್ಟ್ ಆಗಿದೆ ಈಗ. ಹಾಂ, 15,000. ಹಾಂ ಇದೆ ಅಲ್ಲ, 25 ತನ. ಹಾಂ, ಹೌದಾ? ಎಷ್ಟು ದಿವಸ ಆಗುತ್ತೆ ಸರ್ ಅದು ಎಂಟೈರ್ ಪ್ರೊಸೆಸ್ಸು? ಎಷ್ಟು? 1 ಡೇ ಟೈಮ್ ಬೇಕು. ಓಕೆ ಸರಿ, ಒಂದು ಕೆಲಸ ಮಾಡ್ತೀರಾ, ವೀಡಿಯೋ ನಾನು ತೆಗೆದು ಕೊಡಬೇಕಾ ಅಥವಾ ನೀವೇ ತೊಗೊಳ್ತೀರಾ? ನೀವು ತೊಗೊಳ್ತೀರಾ? ಗಾಡಿ ಇಲ್ಲೇ ಇದೆ, ಒಂಚೂರು ಮಾಡ್ತೀರಾ? ನಿಮ್ಮ ಹೆಸರು ಗೊತ್ತಾಗಿಲ್ಲ. ಪುನೀತ್. ಆ್ಯಕ್ಚುಲಿ 25 ತನಕ ಇದೆಯಾ? ಹಾಂ, ಎಕ್ಸ್ಟೆಂಡೆಡ್ ವಾರಂಟಿ ಬೇರೆ ಇದೆ.
ಎಕ್ಸ್ಟೆಂಡೆಡು ಇದೆ ಅಲ್ವಾ? ಹಾಂ, ಸೊ 27 ತನಕ ಇದೆ. ಓಕೆ, ಸೊ ಈಗ ಪುನೀತ್ ಅವರು ಬರ್ತಾ ಇದ್ದಾರೆ ಜೊತೆಗೆ, ಚೆಕ್ ಮಾಡ್ತೀನಿ ಅಂತ. ಅದೇನೋ ವೀಡಿಯೋ ಅಪ್ಲೋಡ್ ಮಾಡಿ ಅಪ್ರೂವಲ್ ತೊಗೋಬೇಕಂತೆ. ಆ್ಯಂಡ್ ಬೈ ದ ವೇ ನನಗೂ ಗೊತ್ತಿರಲಿಲ್ಲ ಇದು, ನಾನು ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ತೊಗೊಂಡಿದ್ದೀನಿ. ಸೊ ಒಳ್ಳೆ ಕೆಲಸ ಮಾಡಿದ್ದೀನಿ. ಸೊ ಲೈಕ್ ಐ ಆಮ್ ಕಂಪ್ಲೀಟ್ಲಿ ಕವರ್ಡ್ ಟಿಲ್ 2027 ತನಕ ಕವರ್ ಇದೆ. ಸರ್ ಇದು ರಿಮೂವ್ ಮಾಡ್ಸೋಕ್ಕಾಗುತ್ತೆ ಹೆಂಗಾದರೂ ಮಾಡಿ? ಏನು ಸರ್? ಇದು ರಿಮೂವ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇದು ಎಕ್ಸ್ಟರ್ನಲ್ ಡ್ಯಾಮೇಜ್ ಬಂದುಬಿಡುತ್ತೆ. ಅಲ್ಲ, ಬಟ್ ಎಕ್ಸ್ಟರ್ನಲ್ ಡ್ಯಾಮೇಜ್ ಈಸ್ ಫೈನ್, ಬಟ್ ನನಗೆ ಇದು ಅಲ್ವಾ ಮೇನ್ ಇರೋದು. ಈಗ ಇದು ಏನಂತ ಹೇಳಿದರೆ, ಚೇಂಜ್ ಮಾಡಬೇಕಾದ್ರೆ ಇಷ್ಟನ್ನು ಮಾತ್ರ ಚೇಂಜ್ ಮಾಡಲ್ಲ. ಇದು ಎಂಟೈರ್ ಚೆಕ್ ಚೇಂಜ್ ಮಾಡಬೇಕಾದ್ರೆ ಇದು ಮೇನ್ ಎಲ್ಲಾದರೂ ಎಕ್ಸ್ಟರ್ನಲ್ ಡ್ಯಾಮೇಜ್ ಇತ್ತು ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇದನ್ನು ಕ್ಲಿಯರ್ ಆಯಿತು ಅಂದರೆ ಅದನ್ನು ಚೇಂಜ್ ಮಾಡಿಸ್ಬೇಕು ಆಮೇಲೆ. ಅಲ್ಲ, ಬಟ್ ಇದು ಏನಕ್ಕೆ ಸರ್ ಇದು ಕ್ಲಿಯರ್ ಅಂತ ಹೇಳಿದ್ರೆ ಈಗ ಹೆಂಗೆ ಮಾಡಲಿ ಹೇಳಿ? ಈಗ ನನ್ನನ್ನು ಕೇಳಿದ್ರೆ ನಾನು ಹೆಂಗೆ ಹೇಳಿ ಈಗ ಅದನ್ನು ಕ್ಲಿಯರ್ ಅಂತ ಹೇಳಿದ್ರೆ, ಸಿ ಐ ಡೆಫಿನೆಟ್ಲಿ ವುಡ್ ಹ್ಯಾವ್ ಡನ್ ದಟ್ ಇಫ್ ದೇರ್ ಆರ್ ಎನಿ, ಐ ಮೀನ್ ಇಫ್ ದೇರ್ ಈಸ್ ಎನಿ ಪ್ರೊವಿಷನ್ ಟು ಡೂ ಇಟ್ ಅಲ್ವಾ, ಆ ಥರ ಮಾಡಿರ್ತಿದ್ದೆ. ಬಟ್ ಈಗ ನನಗೇನಂತ ಹೇಳಿದ್ರೆ, ಇದು ಬಂದು ಸುಮಾರು ದಿವಸದಿಂದನೇ ಇದೆ. ಓಕೆ, ಸೊ ನಾನು ಈಗ ತಂದು ನಾನು ಈಗ ಅದು ವಾರಂಟಿನಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ನೀವು ಹೇಳಿದ್ದು ಅರ್ಥ ಆಯ್ತು. ಹಾಂ, ಹೇಳ್ತಾ ಇರೋದು ಏನಂದರೆ, ಈಗ ನಾನು ವೀಡಿಯೋ ಮಾಡ್ಕೊಳ್ತೀನಿ, ಹಾಂ, ಪಾರ್ಟ್ನ ನಾನು ಕಳಿಸ್ತೀನಿ ಅಂತ ಇಟ್ಕೊಳ್ಳಿ ವ್ಯಾರಂಟಿ. ಹಾಂ, ಇದು ಡ್ಯಾಮೇಜ್ ಏನಾದರೂ ಇತ್ತು ಅಂದರೆ ಅದು ಎಕ್ಸ್ಟ್ರಾ ಡ್ಯಾಮೇಜ್ ಬರುತ್ತೆ, ಅದು ಮತ್ತೆ ನಮಗೆ ರಿಟರ್ನ್ ಬರುತ್ತೆ. ಐಟಮ್ ರಿಟರ್ನ್ ಬಂತು ಅಂದರೆ ನಮಗೆ ಅದು ಡೆಬಿಟ್ ಆಗುತ್ತೆ. ಅದರಿಂದ ನಾನು ಹೇಳ್ತಾರೆ ಫೋನ್ ಮಾಡಿ ಸೆಂಡ್ ಮಾಡಿ ಕಳಿಸ್ಕೊಡ್ತೀನಿ. ಮಾಡಿಸಿ ಸರ್ ಪ್ಲೀಸ್. ನಾನು ಮಾಡ್ಕೊಡ್ತೀನಿ. ಹಾಂ ಪುನೀತ್ ಅವ್ರಿಗೆ ಹೆಂಗಾದರೂ ಒಂದು ಮಾಡಿಸಿ, ಒಂದು ಹೆಲ್ಪ್ ಮಾಡಿ ಆಯಿತಾ? ಇದು ಒಂದು ಹೆಲ್ಪ್ ಮಾಡಿ ಪ್ಲೀಸ್. ಯಾಕಂತ ಹೇಳಿದ್ರೆ ಇದು ನನಗೆ ಗೊತ್ತಿಲ್ಲ. ಈಗ ಇದು ನಾನು ನಿಮ್ಮನ್ನು ಪರ್ಸನಲಾಗಿ ಕೇಳಿದ್ದು, ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ರೆ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಅದು ಹೆಂಗೆ ಮಾಡಲಿ? ನನಗೆ ಆಪ್ಷನ್ ಇದ್ದರೆ ಹೇಳಿ. ನನಗೆ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ, ಎಫರ್ ಮಾಡ್ಕೊಡ್ತೀನಿ. ಅಲ್ಲ, ನನಗೇನಾದರೂ ಆಪ್ಷನ್ ಇದೆಯಾ ಹೇಳಿ, ನೀವು ಸಜೆಸ್ಟ್ ಮಾಡಿ ಬೇಕಾದರೆ. ಸರಿನಾ? ಆ ಥರ ಏನಾದರೂ ಮಾಡೋಕ್ಕಾಗತ್ತಾ? ಬಫಿಂಗ್ ಗಿಫಿಂಗ್ ಏನಾದ್ರು ಮಾಡಿಸಿ. ಅದು ಅಯ್ಯೋ, ಇದೊಂದು ಸಮಸ್ಯೆ ಅನಿಸ್ತಾ ಇದೆ ಯಾಕೋ. ಇವರು ಏನೋ ಗೊತ್ತಿಲ್ಲ, ಇದು ಸಣ್ಣ ಸ್ಕ್ರ್ಯಾಚ್ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಹಾಂ, ಇದೆ, ವಾರಂಟಿನಲ್ಲಿದೆ. ಸೊ ಅದಕ್ಕೆ ಇದನ್ನು ಅವರು ತೆಗೆಸ್ಕೊಡಿ ಅಂತ ಹೇಳ್ತಿದ್ದಾರೆ. ಇದು ಎಲ್ಲಿ ಎಕ್ಸ್ಟರ್ನಲ್ ಡ್ಯಾಮೇಜ್ ಇದೆ? ಆ್ಯಕ್ಚುಲಿ ಒಂದು ಸ್ಕ್ರ್ಯಾಚ್ ಕೂಡ ಅಲ್ಲ, ಅದು ಆ್ಯಕ್ಚುಲಿ ಪ್ರಾಪರ್ ಆಗಿದೆ. ಏನೋ ಕಲರ್ ಹತ್ಕೊಂಡಂಗೆ ಆಗಿದೆ. ಇಲ್ಲ, ಇದು ಪರವಾಗಿಲ್ಲ. ಇದು PPF ಕೋಟಿಂಗ್ ಇದು, ಸರಿನಾ? ಇದು ಅಷ್ಟೇ. ಸೊ ಫೈನಲಿ ಅವ್ರು ಹೋಗುತ್ತೆ ಅಂತ ಕನ್ಫರ್ಮ್ ಕೊಟ್ಟರು. ಅದು ಆ್ಯಕ್ಚುಲಿ ಸ್ಕ್ರ್ಯಾಚು ಆಗಿಲ್ಲ, ಅದು ಏನೋ ಒಂದು ಕಲರ್ ಥರ ಅಂಟ್ಕೊಂಡಿದೆ ಅಂತ. ಮಾರ್ಕ್ ಮಾಡಿರೋದು ಈ ರೀತಿ ಆಗೋದು ಚಾನ್ಸ್ ಇದೆ. ಮಾರ್ಕ್ ಮಾಡಿರೋದು ಯಾರೋ ಮಾಡಿರೋದು. ಲಾಸ್ಟ್ ಟೈಮು ಸೇಮ್ ಕೇಸ ಹ್ಯಾಂಡಲ್ ಮಾಡಿದ್ವಿ. ಹಾಂ ಹಾಂ ಹಾಂ, 3 ಕೇಸನ್ನ ಹ್ಯಾಂಡಲ್ ಮಾಡಿದ್ವಿ. ಹಾಂ ಹಾಂ, ಹಿಂದೆ ಮಡ್ ಕಾರ್ಡ್ ಸೇಮ್ ಪೀಲ್ ಆಫ್ ಆಗ್ತಿರೋದೇ ಬರ್ತಿತ್ತು. ಹಾಂ 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 ಹಾಂ, ಫೋಟೋ ಹಿಡಿದು ಕಳಿಸ್ಕೊಟ್ಟಿದ್ದಕ್ಕೆ ಸೈಡಲ್ಲೆಲ್ಲ ಎಕ್ಸ್ಟ್ರಾ ಡ್ಯಾಮೇಜ್ ಇದೆ, ನಾವು ನೋಡ್ಕೊಂಡಿಲ್ಲ. ಅದಕ್ಕೋಸ್ಕರ ಅಪ್ರೂವಲ್ ಕೊಡಬೇಕು ಇದರಿಂದ ಹೇಳಿಲ್ಲ. ಹಾಂ 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 ಹಾಂ. ಬಟ್ ಏನಂದರೆ ಸರ್, ಇವರು ಈ ಥರದ್ದು ಹಾಗೆಲ್ಲ ಮಾಡಬಾರ್ದಲ್ವ? ಇದು ಯಾಕೆ ಎಕ್ಸ್ಟರ್ನಲ್ ಡ್ಯಾಮೇಜ್ ನಾವು ಕೇಳ್ತಾ ಇಲ್ಲ ಅಲ್ವಾ ರಿಪೇರಿ ಮಾಡೋಕ್ಕೆ? ಕರೆಕ್ಟ್ ಅಲ್ವಾ? ಈಗ ಚೇಂಜ್ ಮಾಡಿಕೊಡ್ಬೇಕು ಅಂದರೆ ನಾವು ಇದೊಂದನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಚೇಂಜ್ ಮಾಡಿಸ್ಕೊಡ್ಬೇಕು. ಹಾಂ, ಕಿಟ್ನ ಚೇಂಜ್ ಅಲ್ಲಲ್ಲ, ಅದು ಅರ್ಥ ಆಯಿತು. ಕಿಟ್ ಚೇಂಜ್ ಮಾಡಬೇಕಾದ್ರೆ ಬೇರೆ ಕಡೆ ಎಕ್ಸ್ಟ್ರಾ ಡ್ಯಾಮೇಜ್ ಇತ್ತು ಅಂದರೆ ಅದು ಫಾಲ್ಟ್ ನಿಮ್ದಲ್ವಾ, ನಮ್ದಾಗಲ್ಲ. ಹಾಂ, ಅಲ್ಲಲ್ಲ, ನಮ್ಮ ಫಾಲ್ಟ್, ಅದನ್ನು ನಾವು ಒಪ್ಕೊಳ್ತೀವಿ. ಕರೆಕ್ಟ್ 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 ಕರೆಕ್ಟ್. ಹೋಗೋದಾ ಡೌಟು 80%. ಪುನೀತ್ ಅವ್ರ ದಯದಿಂದ ಯಾವುದೋ ಒಂದು ಇದು ಮಾರ್ಕ್ ಆಲ್ಮೋಸ್ಟ್ ಹೋಗಿದೆ ಅಲ್ವಾ? ಸ್ವಲ್ಪ ಬೆಟರ್ ಅಲ್ವಾ? ಮೊದಲಿನಗಿಂತ ಸುಮಾರು ಬೆಟರ್. ಸೊ ಈ ಪುನೀತ್ ಅವರು ಅಪ್ರೂವಲ್ಗೆ ಅಂತ ವಿಡಿಯೋ ಮಾಡ್ತಿದ್ದಾರೆ. ಸೊ ಅದನ್ನು ವಿಡಿಯೋ ಮಾಡ್ಕೊಂಡು ಒಂದು ಚೂರು ಚಿಕ್ಕದಾಗಿ ಒಂದು ಮಾರ್ಕ್ ಇತ್ತು. ಆ ಮಾರ್ಕ್ನು ಪಾಪ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಇದನ್ನ ತೆಗಿಯೋಕ್ಕೆ. ಸೊ ಅದನ್ನು ಈ ವಿಡಿಯೋ ಮಾಡಿ ಅಪ್ರೂವಲಿಗೆ ಕಳಿಸ್ತಾರಂತೆ. ಅಪ್ರೂವಲ್ ಆದಮೇಲೆ ನೆಕ್ಸ್ಟ್ ನನಗೆ ಇನ್ಫಾರ್ಮ್ ಮಾಡ್ತಾರೆ ಅದು ಯಾವಾಗ ಪಾರ್ಟು ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ಎಂಟೈರ್ ಹೆಡ್ಲೈಟ್ ಕಿಟ್ಟೇ ಚೇಂಜ್ ಆಗುತ್ತೆ ಅನ್ಸುತ್ತೆ ಈಗ. ಎಸ್, ಸೊ ಈಗ ಹಿಮಾಲಯನ್ ಟೆಸ್ಟ್ ರೈಡಿಗೆ ಸಿಗಲಿಲ್ಲ ಆ್ಯಕ್ಚುಲಿ. ಸೊ ಟೆಸ್ಟ್ ರೈಡಿಗೆ ಇರಲಿಲ್ಲ ಅಂತೆ, ಹಾಗಾಗಿ ಅದನ್ನು ಟೆಸ್ಟ್ ರೈಡು ಮಾಡೋಕ್ಕಾಗಲಿಲ್ಲ. ಸೊ ಅದರ್ವೈಸ್ ಅದನ್ನೂ ಒಂದು ಸತಿ ಎಲ್ಲ ಮಾಡಿದ್ದೀನಿ, ಸುಮಾರು ಮಾಡಿದ್ದೀನಿ ಮೊದಲಿಗೂ ಕೂಡ ಬುಕ್ ಮಾಡೋಕ್ಕಿಂತ ಮುಂಚೆ. ಸೊ ಒಂದು ಲಾಂಗ್ ಡ್ರೈವ್ಗೆ ಹೋಗಿಯೇ ಮಾಡಿದ್ದೀನಿ, ಒಂದು ಲೈಕ್ 50 to 60 ಕಿಲೋಮೀಟರ್ಸ್ ಇವ್ರ ಹತ್ರನೇ ರಿಕ್ವೆಸ್ಟ್ ಮಾಡಿಕೊಂಡು ಟೆಸ್ಟ್ ರೈಡ್ ತೊಗೊಂಡಿದ್ದೆ. ಸೊ ಹಾಗೆ ತುಂಬ ಸಪೋರ್ಟಿವ್ ಅಂತ ಅನಿಸಿದ್ರು. ಈಗ ಈವನ್ ಸಪೋರ್ಟ್ ಸರ್ವಿಸು ಕೂಡ ಚೆನ್ನಾಗಿದೆ ಈ ಸದ್ಯಕ್ಕೆ ಅಂತೂ. ಮೊದಲಿಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಈಗ ನನ್ನ ರೀಸೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರೆ ಈ ಮೊನ್ನೆ ನಾನು October 1st ನನ್ನ ಗಾಡಿ ಸರ್ವಿಸಿಂಗ್ ಕೊಟ್ಟಿದ್ದೆ. ಸೊ ಅದು ಪರವಾಗಿಲ್ಲ. ಬಟ್ ಒಂದನ್ನು ಚೆಕ್ ಮಾಡಿಲ್ಲ ಅವ್ರು ಆ್ಯಕ್ಚುಲಿ. ಏನಂತ ಹೇಳಿದ್ರೆ ಬ್ರೇಕ್ ಪ್ಯಾಡು ಅದು ಗೊತ್ತಿಲ್ಲ ಅವ್ರಿಗೆ. ಬಹುಶಃ ನಾವು
ಲೈಕ್ ಫ್ರೀಕ್ವೆಂಟಾಗಿ ಇನ್ನೂ ಒಂದು 300 ಇನ್ನೂ ಒಂದು 1000 ಓಡಿಸ್ಬೋದೇನೋ ಅಂತ ಅಂದ್ಕೊಂಡು ಬಿಟ್ಟಿರ್ತಾರೆ. ಅನ್ಲೆಸ್ ಇಟ್ ಈಸ್ ರಿಯಲಿ ರಿಕ್ವೈರ್ಡ್ ಅಲ್ವಾ. ಸೊ ಅಲ್ಲಿ ತನಕ ಅವರು ಮಾಡಿರಲ್ಲ ಅಂದ್ಕೊಳ್ತೀನಿ. ಇಲ್ಲ ಅಂದರೆ ನಾನು ಸ್ಪೆಷಲ್ ನಾನು ರಿಕ್ವೆಸ್ಟ್ ನಾನು ಹೇಳಬೇಕು ಅವ್ರಿಗೆ ಸ್ವಲ್ಪ ಬ್ರೇಕ್ ಇದಾಗ್ತಾಯಿಲ್ಲ ಚೆಕ್ ಮಾಡಿ ಅಂದಮೇಲೆ ಆ ರಿಕ್ವೆಸ್ಟ್ ಮೇಲೆ ಅವ್ರು ಮಾಡ್ತಾರೆ. ಇಲ್ಲ ಅಂದರೆ ಮಾಮೂಲಿ ಇದು ಆಯಿಲ್ ಚೇಂಜು ಪ್ಲಸ್ ಬೇಸಿಕ್ ಸರ್ವಿಸಿಂಗ್ ಏನಿರುತ್ತೆ, ನೀವೇನು ಕಂಪ್ಲೇಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ಅದನ್ನು ಅವರು ಚೆಕ್ ಮಾಡಲ್ಲ. ಉಳಿದಿತ್ತು ಬೇಸಿಕ್ ಏನಿರುತ್ತೆ ಅಷ್ಟು ಮಾಡಿ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಇದೊಂದು ಒಳ್ಳೆ ವಿಚಾರ ಏನಂತ ಹೇಳಿದ್ರೆ, ಅದೊಂದು ಆ್ಯಕ್ಚುಲಿ ಒಂದು ಮಾರ್ಕ್ ಬಂದುಬಿಟ್ಟಿದೆ ಅಲ್ಲಿ. ಅದೇನೆಂದರೆ ಅಷ್ಟು ಡೀಪ್ ಆಗಿಲ್ಲ ಸ್ಕ್ರ್ಯಾಚು. ಅದಕ್ಕೆ ಅವರು ಇದನ್ನು ಕಳಿಸಿದ್ರೆ ಅದನ್ನು ಎಕ್ಸ್ಟರ್ನಲ್ ಡ್ಯಾಮೇಜ್ ಅಂತ ಕನ್ಸಿಡರ್ ಮಾಡಿ ನನಗೆ ಆ ಲಾಜಿಕ್ಕು ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಸೊ ಎಕ್ಸ್ಟರ್ನಲ್ ಡ್ಯಾಮೇಜು ಓಕೆ. ಸೊ ನಾನೇನಂತ ಹೇಳಿದ್ರೆ ನನಗೆ ಸಮಸ್ಯೆ ಇಲ್ಲ, ನನಗೆ ಹಿಂಗೆ ಅವ್ರು ರೆಡಿ ಮಾಡಿಕೊಟ್ರು ಕೂಡ ನನಗೆ ಓಕೆನೇ, ನನಗೆ ಮಾರ್ಕ್ ಇದ್ದರೂ ಕೂಡ ಪರವಾಗಿಲ್ಲ. ಬಟ್ ಎಸ್ ಅವ್ರು ಹೇಳಿದ್ದು ಒಂದು ಅರ್ಥ ಆಗುತ್ತೆ, ಏನಂದರೆ ಅಷ್ಟನ್ನೇ ಅವ್ರು ರೀಪ್ಲೇಸ್ ಮಾಡೋಕ್ಕಂತೂ ಆಗಲ್ಲ. ಹಾಗಾಗಿ ಬಟ್ ಆ ಥರ ಅಂತ ಅಂದ್ಕೊಂಡು ಅವ್ರದ್ದಿರೋ ಡಿಫೆಕ್ಟ್ನು ಅವರು ಕ್ಲಿಯರ್ ಮಾಡಿ ಕೊಡದೇನೆ ಇರೋಕ್ಕೂ ಆಗಲ್ಲ. ಸೊ ಇದೊಂದು ಸ್ವಲ್ಪ ತುಂಬ ಟ್ರಿಕ್ಕಿ ಇದೆ ಇದು. ಸೊ ಬಟ್ ಅವ್ರೇನೋ ಒಂದು ಅದೇ ಬಫಿಂಗ್ ಥರ ಮಾಡಿ ಹೋಗ್ಸಿದ್ರು, ನೋಡಿದ್ರು ಅದನ್ನು ಪಾಲಿಷಿಂಗ್ ಬರುತ್ತಲ್ಲ ಬಹುಶಃ ಅದೇ ಕ್ರೀಮ್ ಹಾಕಿ ಅವರು ಚೆಕ್ ಮಾಡಿದ್ರು. ಬಟ್ ಹೋಗಿದೆ, ಸುಮಾರು ಹೋಗಿದೆ. ಈಗ ಅವ್ರು ಫೋಟೋಸು ವೀಡಿಯೋಸು ತೊಗೊಂಡಿದ್ದಾರೆ. ಅದೇನೋ ಅವರು ASMಗೆ ಫಸ್ಟ್ ಅಪ್ರೂವಲ್ ತೊಗೊಂಡು ಫೋಟೋಸ್ ವೀಡಿಯೋಸ್ ಅವರು ಎಸ್ ಅಂದ ಮೇಲೆ ಈ ರೀಪ್ಲೇಸ್ಮೆಂಟಿಗೆ ಅವರು ಹೇಳ್ತಾರಂತೆ. ಅದಕ್ಕೆ ಅಲ್ಲಿ ತನಕ ಏನು ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಸಾಧ್ಯವಾದಷ್ಟು ಕೇರ್ಫುಲ್ ಆಗಿರಿ. ಅಲ್ಲಿ ಯಾವುದು ಪಾರ್ಟು ಏನೂ ಪ್ರಾಬ್ಲಮ್ ಆಗ್ದಂಗೆ ಡ್ಯಾಮೇಜ್ ಆಗ್ದಂಗೆ ನೋಡ್ಕೊಳ್ಳಿ. ಯಾಕಂದರೆ ಡ್ಯಾಮೇಜ್ ಅಂತ ಏನಾದರೂ ಆಯಿತು ಅಂತ ಹೇಳಿದ್ರೆ ಅವರು ಸ್ಟ್ರೈಟ್ ಅವೇ ನಿಮಗೆ ಹೇಳ್ಬಿಡ್ತಾರಂತೆ, ಸ್ಟ್ರೈಟ್ ಅವೇ ಕ್ಯಾನ್ಸಲ್ ಆಗುತ್ತೆ, ನಿಮ್ಮದು ವಾರಂಟಿನಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ಹಾಗೆ ಇನ್ನೊಂದು ವಿಚಾರನೂ ಗೊತ್ತಾಯ್ತು ಇವತ್ತು, ನಂಗೆ ಅದು ಗೊತ್ತಿರಲಿಲ್ಲ. ಅದಕ್ಕೇನಂತಾರೆ ಅಂತ ಹೇಳಿದ್ರೆ ಅದನ್ನು ಹೇಳ್ತೀನಿ. ಸೊ ನಂಗೆ ಇವತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಂಜಿನ್ ಆ ಕಡೆ ಪಾರ್ಟಲ್ಲಿ ಸ್ವಲ್ಪ ರಸ್ಟ್ ಜಾಸ್ತಿ ಆಗ್ತಾಯಿದೆ. ಅವರು ನೋಡಿದ ತಕ್ಷಣ ಇಷ್ಟೊಂದು ರಸ್ಟ್ ಆಗಿರೋ ಗಾಡಿ ನೋಡೇ ಇಲ್ಲ ಅಂದ್ಬಿಡ್ಬೇಕಾ? ನಾನು ಶಾಕ್ ಆಗ್ಬಿಟ್ಟೆ, ಏನು ಹಿಂಗೆ ಹೇಳ್ತಿದ್ದಾರಲ್ಲ ಇವರು ಅಂತ. ಬಹುಶಃ ಇದು ನನಗೇನು ಅನಿಸುತ್ತೆ, ನಾನೇನು ಗೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ನಮ್ಮ ಹುಡುಗನಿಗೇನು ದಿನ ವಾಶ್ ಮಾಡ್ತಾನಲ್ವ, ಬಹುಶಃ ಆ ನೀರು ತುಂಬ ಹಾರ್ಡಾಗಿದೆ. ಆ್ಯಂಡ್ ಅವನಿಗೆ ಹೇಳಬೇಕು, ಅಣ್ಣ ನೀನು ಯಾವುದೇ ಕಾರಣಕ್ಕೂ ನೀರು ಹಾಕಿ ದಿನಾನು ವಾಶ್ ಮಾಡಿಬಿಡಪ್ಪ ದಯವಿಟ್ಟು ಅಂತ. ಸೊ ಯೂಶ್ವಲಾಗಿ ಕ್ಲೀನ್ ಮಾಡ್ತಾನೆ ಹುಡುಗ ನಮ್ಮ ಸೆಕ್ಯೂರಿಟಿ ಅಪಾರ್ಟ್ಮೆಂಟಲ್ಲಿ. ನನಗೆ ಯಾಕೋ ಅದೇ ಜಾಸ್ತಿ ಅನ್ನಿಸ್ತಾ ಇದೆ. ಅಂದರೆ ನಾವು ಯೂಸ್ ಮಾಡೋ ವಾಟರ್ ತುಂಬ ಹಾರ್ಡಾಗಿರುತ್ತೆ. ಸೊ ಬಹುಶಃ ಅದಕ್ಕೇನಾದರೂ ಅದು ರಸ್ಟಿಂಗ್ ಸ್ಟಾರ್ಟ್ ಆಗಿದೆಯಾ ಅಂತ. ಅದನ್ನು ತೊಗೊಂಡಿದ್ದಾರೆ ಈಗ ರಿಕ್ವೆಸ್ಟ್ನ, ಅದನ್ನು ಮಾಡ್ತೀನಿ ಸರ್, ಅದನ್ನು ಒಂದು ನೋಡ್ತೀನಿ. ಆದರೆ ಅದನ್ನು ಕೂಡ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಅಂತ ಏನೋ ಹೇಳಿದ್ದಾರೆ. ಬಟ್ ಡೌಟ್ಫುಲ್ ಇದ್ದಾರೆ ಆ ವಿಚಾರಕ್ಕೆ. ಇದಕ್ಕೆ 99% ಆಗುತ್ತೆ ಅಂತ ಹೇಳಿದ್ದಾರೆ. ಹೇಳಿದ್ಮೇಲೆ ಅವ್ರಿಗೇನೋ ಅಪ್ರೂವಲ್ಲು 1 ದಿವಸದಲ್ಲೋ 2 ದಿವಸದಲ್ಲಿ ಬರುತ್ತಂತೆ ಅಪ್ರೂವಲ್ ಬಂದಮೇಲೆ ಪಾರ್ಟಿಗೆ ಆರ್ಡ್ರ್ ಹಾಕ್ತಾರೆ. ಆ ಪಾರ್ಟ್ ಆರ್ಡ್ರ್ ಆಗಿ ಒಂದು 10 to 12 days ಏನೋ ಆಗುತ್ತಂತೆ ಬರೋಕ್ಕೆ. ಅದಾದಮೇಲೆ ಅವ್ರು ನನಗೆ ಇದನ್ನು ಚೇಂಜ್ ಮಾಡಿ ಕೊಡೋದು. ನೋಡೋಣ ಅದು ಹೆಂಗಾಗುತ್ತೆ ಅಂತ. ಸೊ ಇವತ್ತಿನ ಲಾಗಲ್ಲಿ ಇಷ್ಟೇ ಸ್ನೇಹಿತರೆ. ಸೊ ಹೋಪ್ ನಿಮ್ಗೆ ಇದರಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಸೊ ಇದೇ ಥರದ್ದು ವೀಡಿಯೋಸು ಸ್ವಲ್ಪ ಹಾಕ್ತಾ ಇರ್ತೀನಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ.